ನಿನ್ನೆ ದಿವಸ ಸದನದಲ್ಲಿ ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನ ವಿಚಾರವನ್ನ ಪ್ರಸ್ತಾಪ ಬಸವರಾಜ್ ಅವರು ಮಾಡಿದ್ರು ಮತ್ತೆ ಸುನಿಲ್ ಅವರು ಮಾಡಿದ್ರು. ಮಾನ್ಯ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದ್ರು. ಮಾತನಾಡುವಾಗ ಅವರು ಹೇಳಿದ್ದು ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಅದೇ ಹನಿ ಟ್ರ್ಯಾಪ್ ಅಂತಕ್ಕಂಥ ಹನಿ ಟ್ರ್ಯಾಪ್ ಅವ್ರು ಇಲ್ಲಿ ಬರ್ಬೇಕಾದ್ರೆ ನಿಮ್ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನಗೆ ಮೆಸೇಜ್ ಅದಕ್ಕೆ ಮುಂಚಿತವಾಗಿ ನನ್ನ ಜೊತೆ ಮಾತಾಡಿದ್ರು. ಸರಿ, ವೆರಿ ಗುಡ್. ಅವ್ರೇನ್ ಹೇಳಿದ್ರು ಅಂದ್ರೆ ಅಲ್ಲೇನ್ ಮಾತಾಡಿರ್ಲಿಲ್ಲ, ನಾನು ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು. ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಆ ಕಂಪ್ಲೇಂಟ್ ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮ್ಗೇನು ಗೊತ್ತಿಲ್ಲ, ಊಹೆ ಮಾಡಕ್ಕಾಗಲ್ಲ. ಐ ಕೆನಾಟ್ ಗೆಸ್. ಆದ್ರಿಂದ ಸದನದಲ್ಲಿ ಅವರು ಹೇಳಿದ್ದಾರೆ ಸ್ವಲ್ಪ ಇರ್ರಿ, ಹೇಳೋವರೆಗೂ ಕೂತ್ಕೊಳ್ಳಿಯಪ್ಪ. ಉತ್ತರ ಕೊಡ್ಲಿ, ನೋಟ್ ಮಾಡಿ ಮತ್ತೆ ಮಾತಾಡಿ. ಪ್ರತಿಯೊಂದು ಸೆಂಟೆನ್ಸ್ಗೂ ಉತ್ತರ ನೀಡುದು, ಅದಕ್ಕೆ ಕೌಂಟರ್ ಕೊಡುದು. ನೀವು ಸ್ವಲ್ಪ ಕೇಳಿ, ಅದರ ನಂತರ ಅವ್ರು ಏನಂತ ನೀವು ಮಾತಾಡಿ. ಈ ರಾಜ್ಯದಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಮಾಡ್ತೇನೆ. ಆಯ್ತು, ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮಾತಾಡ್ಲಿ ಅವರು. ಮಾತಾಡ್ತೀನಿ, ಜಡ್ಜ್ ಹೊಡೆದಿದೆ ಅಂತ ಹೇಳ್ತಾರೆ. ನೀವು ಇದನ್ನೇ ಹೇಳಿದ್ದಾನೆ ಹೇಳ್ತೀರಿ. ಅಲ್ಲಿ ಉತ್ತರ ಕೊಡೋ ಒಂದು ಅಕ್ಷರ ತಪ್ಪಿ ನೀವು ಮಾತಾಡ್ತೀರಿ. ಕಂಪ್ಲೀಟ್ ಆಗುದು ಹೇಗೆ? ಆಯ್ತು, ನೀವು ಮಾಡಿ. ನಿಮ್ಗೆ ಗೊತ್ತಾಗಲಿಲ್ಲ ಮಾನ್ಯ ಅಧ್ಯಕ್ಷ. ಆಯ್ತು, ನೀವು ಯಾಕೆ ಮಾತಾಡ್ತೀರಿ? ಸೋಮೋಟ ತಗೊಳ್ಬೇಕಾಗಿತ್ತು. 12 ಗಂಟೆ ಸಲಹೆ ಸೂಚನೆ ಕೊಟ್ಟಿದ್ದು ಅವ್ರು ಮಾತಾಡಲಿ, ಉತ್ತರ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ನಾನು ಸದನದಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ಹೇಳಿ ನಾನು ತನಿಖೆಯನ್ನ ಮಾಡಿಸ್ತೇನೆ ಅಂತ ಹೇಳಿದ್ದೇನೆ. ನಾನು ಕಮಿಟ್ ಆಗಿದ್ದೇನೆ, ತನಿಖೆ ಮಾಡಿಸ್ತೇನೆ ಅಂತ. ಸ್ವಲ್ಪ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ. ಆದರೆ ಜುಡಿಷಿಯರಿ ನೋಡಿ, ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು, ಯಾರಿಂದ ಮಾಡಬೇಕು, ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ. ಮಾಡಿ ಆನಂತರ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಅದನ್ನ ಮಾಡ್ತೇವೆ ಅಂತೇಳಿ ನಾನು ಕಮಿಟ್ ಆಗಿದ್ದೇನೆ. ಏನು ಅಂತ ಮಾಡಿ ಆನ್ಸರ್ ಮಾಡಿ ಅಂತ ನಮ್ಮ ಚರ್ಚೆ ಇರೋದು. ತಮ್ಮ ತನಿಖೆ ಮಾಡ್ತೀವಿ, ಉತ್ತರ ಕೊಡಿ ಅಂತ ತಮ್ಮ ಸಲಹೆಯನ್ನು ಪರಿಗಣಿಸ್ತೇವೆ. ಆಗ್ಬೋದಾ? ತಮ್ಮ ಸಲಹೆಯನ್ನು ಕೂಡ ಪರಿಗಣಿಸ್ತೇವೆ. ಇಲ್ಲಿ ಮಂತ್ರಿಗಳು ಮಾತ್ರ ಇದ್ರೆ ನೀವು ಉನ್ನತ ಕರೆಕ್ಟ್ ಆಗಿದೆ. ಇಲ್ಲಿ ಜಡ್ಜ್ಗಳಿದ್ದಾರೆ, ಹೈಕೋರ್ಟ್ ಕೇಂದ್ರದ ನಾಯಕರಿದ್ದಾರೆ, ವಿರೋಧ ಪಕ್ಷ ಇವರೆಲ್ಲ ಹೋಗಿ ಪೊಲೀಸರು ಬರ್ಲಿ ಅಲ್ಲ. ನೋಡಿ ಅವರು ನೋಡಿ, ಇದು ಎಲ್ಲರೂ ಮುಖ್ಯಮಂತ್ರಿ ಕಂಪ್ಲೇಂಟ್ ಬರಲಿ, ವಿಚಾರ ಏನು ಅಂತ ಇಲ್ಲಿ ಮುಖ್ಯಮಂತ್ರಿಗಳು ಯಾರೋ ಆಗ್ತಾರೆ. ಸಿದ್ದರಾಮಯ್ಯನವರು ಇದ್ದಾರೆ, ನಾಳೆ ಇನ್ಯಾರೋ ಬೇರೆ ಪಾರ್ಟಿಯವರು ಆಗ್ಬೋದು. ಎಲ್ಲಾ ಮುಖ್ಯಮಂತ್ರಿಗಳ ಬೆಂಬಲಿಗರನ್ನೇ ಹಿಡಿದು ನೀವು ಚುಚ್ಚಿದ್ರೆ ಏನಾಗುತ್ತೆ? ಮುಖ್ಯಮಂತ್ರಿ ಹೆಂಗ್ ಕೆಲಸ ಮಾಡ್ತಾರೆ? ನಾವೆಲ್ಲರೂ ಮುಖ್ಯಮಂತ್ರಿಗಳ ಬೆಂಬಲಿಗರನ್ನೇ ನೀವು ಟಾರ್ಗೆಟ್ ಅದರಲ್ಲಿ ನೀವು ಹೆಣಸಕ್ ಹೋಗಬೇಡಿ. ಯಾರು ಕೂಡ ಮುಖ್ಯಮಂತ್ರಿಗಳ ಬೆಂಬಲಿಗರೇ ನೋಡಿ. ನಾನು ವಿಡಿಯೋ ಎಲ್ಲರೂ ನಿಮ್ಮ ಮಂತ್ರಿ 130 ಗೃಹ ಸಚಿವರೇ, ನೀವು ಇಷ್ಟು ಅಸಹಾಯಕರಾಗಬಾರ್ದು. ಯಾರು ಮುಖ್ಯಮಂತ್ರಿಗಳ
ನಾನೊಬ್ಬನೇ ತೀರ್ಮಾನ ಮಾಡ್ತೀನಿ. ನಾನೊಬ್ಬನೇ ತೀರ್ಮಾನ ಮಾಡ್ತೀನಿ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ತೀರ್ಮಾನ ಮಾಡಿ ತೀರ್ಮಾನ ಮಾಡ್ತೇವೆ. ಈಗ ಪರಂಪರೆ ಯಾರು ಈಗ ಉತ್ತರ ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸ್ ಬರೋದು ಈಗ ಅಲ್ಟಿಮೇಟ್ ಆಗಿ ಇಂಟೆನ್ಷನ್ ಬೇರೆ. ಮಂತ್ರಿಗಳು ಉತ್ತರ ಮುಖ್ಯಮಂತ್ರಿಗಳು ತನಿಖೆ ಮಾಡ್ತಾರೆ ಅಂತ ಹೇಳಿದಾರಲ್ಲ. ಸಚಿವ ಸಂಪುಟ ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನೇ ಚೇಂಜ್ ಮಾಡುವಂತ ಇಂಟೆನ್ಷನ್ ಇರೋದು. ನಿಮ್ಮ ಸದಸ್ಯರು ಇಂಟೆನ್ಷನ್ ಬೇರೆ ಇದೆ ಅವ್ರದ್ದು. ನಿಮ್ಮ ಉದ್ದೇಶ ಬೇರೆ ಇದೆ. ನಿಮ್ಮ ಉದ್ದೇಶ ಮುಖ್ಯಮಂತ್ರಿಗಳು ಉತ್ತರ ಕೊಡಬಾರ್ದು ಅಂತ ಹೇಳಿ ಅದಕ್ಕಾಗಿ ನೀವು ಇದನ್ನ ಅಡ್ಡಪಡಿಸ್ತಾ ಇದ್ದೀರಾ. ಉತ್ತರ ಕೊಡ್ಲಿ. ಅಧ್ಯಕ್ಷರೇ ಕಂಪ್ಲೇಂಟ್ ಕೊಡ್ಲಿಲ್ಲ ಕೇಳಿ ಅಥವಾ ವಾಕೌಟ್ ಮಾಡ್ರಿ. ಓದ್ಬಿಡಿ ಸರ್. ನೀವು ಹೇಳೋದಕ್ಕೆಲ್ಲ ಉತ್ತರ ಮಾನ್ಯ ಅಧ್ಯಕ್ಷರೇ ಮಾನ್ಯ ಉತ್ತರ ಕೊಟ್ಟಿದ್ದಾರೆ. ಆಗಲ್ಲ. ನೀವು ತನಿಖೆ ಮಾಡ್ತಾ ಅಂತ ಹೇಳಿದ್ದಾರೆ. ಅಧ್ಯಕ್ಷರೇ ಚರ್ಚೆ ಮಾಡಿ ತನಿಖೆ ಮಾಡಿ ಹೇಳಿದ್ದಾರೆ. ಬಜೆಟ್ ನಲ್ಲಿ ಈ ಬಜೆಟ್ ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಕೊಡ್ತೀನಿ. ಅವರಿಗೆ ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು. ಅವರ ಉದ್ದೇಶನೇ ಬೇರೆ ಇದೆ. ಅಲ್ಲದೆ ಇಷ್ಟೊಂದು ಜನ ಮಾತಾಡಬೇಕಾದಂತ ಅಗತ್ಯ ಇಲ್ಲ. ಇವರು ಮಾತಾಡ್ಕೊಂಡು ಬಂದಿದ್ದಾರೆ. ನನ್ನ ಉತ್ತರ ಕೇಳಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಅವರು ಮಾತಾಡುವ ಮಾನ್ಯ ಅಧ್ಯಕ್ಷರೇ, ಇದು ಇಸ್ ನಾಟ್ ದಿ ವೇ ಆಫ್ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲ ಇದು. ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲ ಇದು. ತನಿಖೆ ಆಗ್ಬೇಕಂತ ದಿಸ್ ಇಸ್ ವೆರಿ ಬ್ಯಾಡ್. ದಿಸ್ ಇಸ್ ವೆರಿ ಬ್ಯಾಡ್. ನಮ್ಮವ್ರಿಗೆಲ್ಲ ಹೇಳಿ ಯಾರು ಮಾತಾಡಬೇಡಿ. ಇಷ್ಟೊತ್ತು ಮಾನ್ಯ ಅಧ್ಯಕ್ಷರೇ, ನಾನು ಉತ್ತರ ಓದ್ಬಿಡ್ತೀನಿ. ಇವರು ಕೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಓದ್ತೀನಿ. ಸರ್ ನಿಮ್ಮ ಕುರ್ಚಿಗೆ ಸಮಸ್ಯೆ ಆಗಿರೋದು ಕೇಳ್ರಿ ಪಾಪ ಅವ್ನು ಕಾಪಾಡಿ. No, 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 no. ರಾಜಣ್ಣನ್ ಕಾಪಾಡಿ. ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂದ್ಮೇಲೆ ರಾಜಣ್ಣನ್ ನಿಮ್ಗೆ ಕಾಪಾಡಿ. ಬೇಕಾಗಿರೋದು ಯಾವ ಉನ್ನತ ಮಟ್ಟ ಏನಾಗೋದಿಲ್ಲ. ಏನು ಆಗಲ್ಲ ಅಂದ್ರೆ ಅವರಿಂದ ನಿಮ್ ಸಲಹೆನೂ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡಿಸ್ತೀವಿ. ಅರ್ಥ ಏನು? ಮಾನ್ಯ